ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಚಳಿಗಾಲದಲ್ಲಿ ತಲೆ ಕೂದಲು ಯಾಕೆ ಜಾಸ್ತಿ ಉದುರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಚಳಿಗಾಲದಲ್ಲಿ ತೇವಾಂಶ ಕಡಿಮೆ ಇರುತ್ತೆ, ಇದರಿಂದ ತಲೆ ಚರ್ಮ ಒಣಗುತ್ತೆ, ಡ್ಯಾಂಡ್ರಫ್ ಬರುತ್ತೆ, ಅದರಿಂದ ಕೂದಲು ಬೇರುಗಳು ದುರ್ಬಲವಾಗಿ ಕೂದಲು ಉದುರುತ್ತೆ. ಇನ್ನು ಚಳಿಗಾಲದಲ್ಲಿ ಬಿಸಿ ನೀರು ಉಪಯೋಗಿಸುವ ಅಭ್ಯಾಸ ಕೂಡ ಜಾಸ್ತಿ ಇರುತ್ತೆ. ಇದು ತಲೆ ಚರ್ಮದ ನೈಸರ್ಗಿಕ ತೈಲವನ್ನು ತೆಗೆದುಹಾಕುತ್ತೆ, ಕೂದಲು ಒಣಗಿಸಿ ಉದುರುವಂತೆ ಮಾಡುತ್ತೆ. ಮೂರನೇ ಕಾರಣ ಏನಂದರೆ ಎಣ್ಣೆ ಹಾಗೂ ಆರೈಕೆ ಕಡಿಮೆ ಇರುತ್ತೆ. ಅಂದರೆ ಚಳಿ ಕಾರಣ ತಲೆಗೆ ಎಣ್ಣೆ ಹಾಕೋದನ್ನು ತಪ್ಪಿಸ್ತೀವಿ, ಆದರೆ ಎಣ್ಣೆ ಇಲ್ಲದೆ ಕೂದಲಿಗೆ ಪೋಷಣೆ ಸಿಗೋದಿಲ್ಲ. ಇನ್ನು ನಾಲ್ಕನೇದಾಗಿ ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ, ಅಂದರೆ ವಿಟಮಿನ್ ಡಿ, ಐರನ್, ಪ್ರೋಟೀನ್ ಕೊರತೆಯಾದರೆ ಚಳಿಗಾಲದಲ್ಲಿ ಕೂದಲು ಉದುರೋದು ಹೆಚ್ಚಾಗುತ್ತೆ. ಕೂದಲು ಉದುರೋದನ್ನು ಇನ್ನು ತಡೆಯೋದು ಹೇಗೆ ಅಂತ ನೋಡೋದಾದರೆ, ವಾರಕ್ಕೆ 2 ಬಾರಿ ತೆಂಗಿನೆಣ್ಣೆ ಅಥವಾ ಬಾದಾಮಿ ಎಣ್ಣೆಯಿಂದ ತಲೆ ಮಸಾಜ್ ಮಾಡಿ. ತುಂಬ ಬಿಸಿ ನೀರಲ್ಲ, ಬೆಚ್ಚಗಿನ ನೀರಿನಲ್ಲಿ ತಲೆ ಸ್ನಾನ ಮಾಡಿ. ಸೌಮ್ಯವಾದ ಶಾಂಪೂವನ್ನು ಮಾತ್ರ ಬಳಸಿ. ಸಾಕಷ್ಟು ನೀರು ಕುಡಿಯಿರಿ. ಹಸಿರು ತರಕಾರಿಗಳು, ಹಣ್ಣು, ಬಾದಾಮಿ, ಅಕ್ರೋಟುಗಳನ್ನು ಸೇವಿಸಿ. ಇನ್ನು ಕೊನೆಯ ಮಾತು ಅಂತ ಅಂದರೆ ಚಳಿಗಾಲದಲ್ಲಿ ಸ್ವಲ್ಪ ಕೂದಲು ಉದುರೋದು ಸಾಮಾನ್ಯ, ಆದರೆ ಸರಿಯಾದ ಆರೈಕೆ ಮಾಡಿದರೆ ಕೂದಲು ಆರೋಗ್ಯವಾಗಿಯೇ ಇರುತ್ತೆ. ಈ ಮಾಹಿತಿ ಇವತ್ತಿನ ವಿಡಿಯೋ ನಿಮಗೆ ಉಪಯೋಗವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.